ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಸಿಸ್ಟರ್ ಮನೆಯದು ಒಂದು ಸ್ಮಾಲ್ ಫಂಕ್ಷನ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಅದ್ರ ವಿಡಿಯೋನೇ ಇದು. ಇದೇನು ಫಂಕ್ಷನ್ ಅಂತಂದರೆ, ನಮ್ಮ ಸಿಸ್ಟರ್ ಇದಾರಲ್ಲ, ಅವ್ರ ದೊಡ್ಡ ಮಗಳು ಆರತಿ ಫಂಕ್ಷನ್ ಇಟ್ಟಿದ್ವಿ. ಸೊ ಹಂಗಾಗಿ ಇದು ಮನೇಲೇ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಏಕೆಂತಂದರೆ ಮಗುಗೆ ಎಕ್ಸಾಮ್ಸ್ಗಳು ನಡೀತಿರೋದ್ರಿಂದ ಆಮೇಲೆ ನಮ್ಮ ಕಡೆ ಬಂದ್ಬಿಟ್ಟು ಕೆಲವ್ರ ಮನೇಲೆಲ್ಲ ಬಂದ್ಬಿಟ್ಟು ಅವ್ರವ್ರ ಸಂಪ್ರದಾಯದಂತೆ ಸೂತ್ಕ ತೆಗಿತೀವಿ ಅಂತ ಹೇಳ್ತೀವಲ್ವ. ಸೊ ಆ ಥರ ಇಷ್ಟು ಡೇಸ್ಗೆ ಅಂತ ಅಂದ್ಬಿಟ್ಟು ಸೂತ್ಕ ತೆಗ್ದಾದ್ಮೇಲೆ ಮನೇಲಿ ಸಿಂಪಲಾಗಿ ನಾವು ಮಾಡ್ತಾಯಿದ್ದೀವಿ. ಎಕ್ಸಾಮ್ಸ್ಗಳು ನಡೀತಿರೋದ್ರಿಂದ ನೆಕ್ಸ್ಟು ನಾವು ಅದನ್ನು ಗ್ರ್ಯಾಂಡಾಗಿ ಮಾಡ್ಕೋತೀವಿ. ಇತ್ತೀಚಿನ ಜನ್ರೇಷನಲ್ಲೆಲ್ಲ ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅನ್ನೋದು ಗೊತ್ತಾಗುತ್ತಲ್ವ ಫ್ರೆಂಡ್ಸ್ ಇವಾಗ. ಏಕೆಂತಂದರೆ ಇವಾಗೆಲ್ಲ ಬಂದ್ಬಿಟ್ಟು 5th ಸ್ಟ್ಯಾಂಡರ್ಡ್ ಇಲ್ಲ 6th 7th ಸ್ಟ್ಯಾಂಡರ್ಡ್ ಈ ಟೈಮಲ್ಲೇ ಮಕ್ಕಳೆಲ್ಲ ದೊಡ್ಡವರಾಗ್ಬಿಡ್ತಾರೆ. ಸೊ ಹಾಗಾಗಿ ಯಾವ ರೀತಿ ಎನ್ವೈರನ್ಮೆಂಟ್ಗೆ ತಕ್ಕಂಗೆ ನಾವು ಹೊಂದ್ಕೋತಿದ್ದೀವಿ, ಪರಿಸ್ಥಿತಿ ಹೇಗೆ ಬರ್ತಾಯಿದೆ ಅನ್ನೋದನ್ನು ಈ ಒಂದು ಸೊಸೈಟಿನಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ಕೆಲವು ಮಕ್ಕಳಂತೂ 10 ವರ್ಷ ತುಂಬಿದ್ರೆ ಸಾಕು ಎಲ್ಲ ಈ ಥರ ದೊಡ್ಡವರಾಗ್ಬಿಡ್ತಾರೆ. ಸೊ ಹಾಗಾಗಿ ನಾವು ಹೆಣ್ಮಕ್ಳನ್ನ ಎಷ್ಟು ಬೇಗ ಬೆಳೆದು ಬಿಡ್ತೀವಿ ಅನ್ನೋದನ್ನು ಆವಾಗೆಲ್ಲ ನಾವು ಎಷ್ಟು ಇನ್ನೂ ಆಟ ಆಡ್ಕೊಂಡು ಎಲ್ಲ ಇರ್ತಿದ್ವಿ. ಹೈಸ್ಕೂಲ್ ಹೋಗೋವರೆಗೂ ಕೂಡ ಕೆಲವ್ರು ಆಗ್ತಿರಲಿಲ್ಲ, ಕಾಲೇಜಿಗೆ ಹೋದ್ರೂ ಕೂಡ ಕೆಲವ್ರು ಆಗ್ತಿರಲಿಲ್ಲ. ಸೊ ಈಗ ಹಾಗಿಲ್ಲ. ಒಂದು 10 ಇಯರ್ಸ್ ಹೆಣ್ಮಕ್ಳು ಹುಟ್ಟಿದ್ದಾರೆ, 10 ಇಯರ್ಸ್ ಅವ್ರಿಗೆ ಆಗ್ತಾಯಿದೆ ಅಂದರೆ ಸಾಕು, ಅದೊಂದು ಮಕ್ಕಳಿಗೆ ಜವಾಬ್ದಾರಿ ಅನ್ನೋದನ್ನು ನಾವು ಪೇರೆಂಟ್ಸಿಗೆ ಬಂದ್ಬಿಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹಾಗೆ ಬೆಳೀತಾ ಇದೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಅವ್ರ ಅತ್ತೆ, ಆ್ಯಕ್ಚುಲಿ ಅವರ ಹಸ್ಬೆಂಡ್ ಅವರ ಅಕ್ಕ. ಸೊ ಅತ್ತೆ ಸಮಾನಾಗಿರೋರನ್ನ ಫಸ್ಟ್ ನಾವು ಕರೆದು ಅವ್ರಿಗೆ ಹತ್ರ ಏನೆಲ್ಲ ಕಾರ್ಯಗಳನ್ನ ಮಾಡಿಸ್ಬೇಕು ಅದನ್ನು ಮಾಡಿಸ್ತಾ ಇದ್ದೀವಿ ಅವ್ರ ಅತ್ತೆ ಕೈಯಿಂದ. ಮತ್ತು ಮಕ್ಕಳಿಗೆ ನಾವು ಯಾವ ರೀತಿ ಫುಡ್ನ ಕೊಡ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಏಕೆಂದರೆ ಕೆಲವು ಮಕ್ಕಳೆಲ್ಲ ತುಂಬ ಸ್ವೀಟ್ಸ್ ತಿಂತಾನೇ ಇರ್ತಾರೆ. ಹಾಗಾಗಿ ಎಷ್ಟು ಬೇಗ ಆಗಿಬಿಡ್ತಾರೆ ಅನ್ನೋದನ್ನು ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮಕ್ಕಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ಸ್ವೀಟ್ಸ್ಗಳನ್ನಾಗಲಿ ಇವೆಲ್ಲ ತಿನ್ನಿಸೋದನ್ನು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಮಕ್ಕಳುಗಳಿಗೆ. ಮತ್ತು ಇವತ್ತಿನ ಜನ್ರೇಷನಲ್ಲಿ ಅಟ್ಲೀಸ್ಟ್ ಒಂದು ಹೈಸ್ಕೂಲ್ ದಾಟಿದ್ರೆ ಅಟ್ಲೀಸ್ಟ್ ಮಕ್ಕಳಿಗೊಂದು ಮೆಚ್ಯೂರಿಟಿ ಬರುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳು ಈ ಥರ ಆದಾಗ ನಮಗೂ ಮಕ್ಕಳಿಗೆ ನಾವೇನೇ ಹೇಳಿದ್ರು ಕೂಡ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ತುಂಬ ಒಂದು ಅಂದರೆ ಹೈಸ್ಕೂಲ್ಗಿಂತಲೇ ಮುಂಚೆನೇ ಮಕ್ಕಳುಗಳು ಇವಾಗ ಇತ್ತೀಚೆಗೆ ಬೇಗನೆ ಆಗ್ತಿರೋದ್ರಿಂದ ಅವುಗಳಿಗೂ ನಾವೇನು ಹೇಳ್ಕೊಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಅವುಗಳಿಗೂ ಅರ್ಥ ಆಗೋಲ್ಲ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮಕ್ಕಳನ್ನ ನಾವು ಯಾವ ರೀತಿ ಒಂದು 10 ಇಯರ್ಸ್ವರೆಗೂ ನಮ್ಮ ಕಂಟ್ರೋಲಲ್ಲಿ ಬರುತ್ತೆ. ಸೊ ಆಫ್ಟರ್ ದ 10 ಇಯರ್ಸ್ ಪೇರೆಂಟ್ಸು ಎಷ್ಟು ಬೇಗ ನಾವು ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನ ಮಕ್ಕಳ ಮೇಲೆ ತಗೋಬೇಕು ಅನ್ನೋದನ್ನು ಸೊಸೈಟಿ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾ ಇದೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಇಲ್ಲಿ ಬಂದ್ಬಿಟ್ಟು ಅವಳಿಗೆ ಸಿಂಪಲಾಗಿ ನಾವು ಎಲ್ಲ ಅವಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಶಾಸ್ತ್ರೋಗವಾಗಿ ಮಾಡ್ತಾಯಿದ್ದೀವಿ. ಅದಲ್ಲದೆ ಸಿಂಪಲಾಗಿ ನಾವು ಆರತಿ ಎಲ್ಲ ಮಾಡಿ ಮುಗಿಸಿ ಬೇರೆ ಏನು ಎಕ್ಸ್ಟ್ರಾ ಏನು ನಾವು ಮಾಡಿಲ್ಲ. ಮನೆಯವರೇ ಅಷ್ಟೇ ನಾವು ಮಾಡ್ಕೊಂಡಿರೋದಷ್ಟೇ. ನಾವು ಬೇರೆ ಯಾರನ್ನೂ ನಾವು ಇನ್ವೈಟ್ ಮಾಡಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತು, ಬಾಡಿಗೆ ಮನೆಗಳ ಸೈಡಲ್ಲಿ ಇರೋದ್ರಿಂದ ಅಕ್ಕಪಕ್ಕ ಕರೆದ್ರೂ ಅಷ್ಟಾಗಿ ಬರೋದೂ ಇಲ್ಲ ಅವರೆಲ್ಲ. ಸೊ ಹಾಗಾಗಿ ನಾವು ಯಾರನ್ನೂ ಅಷ್ಟಾಗಿ ಕರೆಯೋಕ್ಕೂ ಹೋಗಿಲ್ಲ. ಮನೆ ಅಳತೆಗೆ ನಾವು ಮಾಡ್ಕೊತಾ ಇದ್ದೀವಿ ಅಷ್ಟೇ. ಸೊ ಆಮೇಲೆ ನನ್ನ ಮಗ ಅವ್ರ ಅಕ್ಕನಿಗೆ ನಾನು ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಅವನು, ನನ್ನ ಮಗಳು ಕೂಡ ಅವಳು ಇಬ್ಬರೂ ಸ್ವೀಟ್ಸ್ನೆಲ್ಲ ತಿನ್ನಿಸ್ತಾ ಇದ್ದರು. ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ನನ್ನ ತಮ್ಮ ಆ ಥರ ನಾವು ಆ ಟೈಮಲ್ಲಿ ಈ ಥರ ಇದ್ದಾಗ ನಮ್ಮ ತಮ್ಮ ಈ ಒಂದು ಚಿಕ್ಕದಾಗಿ ಇರ್ತಾಯಿದ್ದ, ನನ್ನ ತಮ್ಮ ನನ್ನ ಮಗನ ಥರ. ಸೊ ಆ ಒಂದು ಸಿಚುವೇಶನ್ಸ್ ಎಲ್ಲ ನಮಗೆ ತುಂಬ ನೆನಪಾಗ್ತಾಯಿತ್ತು, ನಮ್ಮ ತಮ್ಮನ ಮಿಸ್ ಮಾಡ್ಕೊಂಡಿದ್ದು. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಏಕೆಂದರೆ ಚಿಕ್ಕ ಮಕ್ಕಳು ಎತ್ತಾಡಿಸಿದ ಮಕ್ಕಳು ಇವಾಗ ನಮ್ಮ ಕಣ್ಮುಂದೆ ಇಲ್ಲ ಅನ್ನೋದು ಒಂದು ಚಿಂತೆ, ಮತ್ತು ನಮ್ಮ ಎತ್ತಾಡಿಸಿದ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾಯಿದ್ದಾರೆ ಅನ್ನೋದು ಒಂದು ಖುಷಿ ಕೂಡ ಇದೆ. ಸೊ ಎರಡೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಮಾಡ್ತಾ ಇರಬೇಕು ಅಷ್ಟೇ. ಇದೇ ಅಲ್ವಾ ಜೀವನ ಫ್ರೆಂಡ್ಸ್. ಲೈಫಲ್ಲಿ ಎಲ್ಲವೂ ಬಂದು ಹೋಗ್ತಾವೆ ಅಷ್ಟೇ. ಲೈಫಲ್ಲಿ ಬರೋದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಇದು ಬಂದ್ಬಿಟ್ಟು ನಮ್ಮ ಸಿಸ್ಟರ್ ಫ್ರೆಂಡ್ಸ್. ಇವ್ರ ಮಗಳು ಇವಾಗ ದೊಡ್ಡವರಾಗಿರೋದು. ಸೊ ಇವರಿಬ್ಬರು ಸಿಸ್ಟರ್ಸು, ಟ್ವಿನ್ಸ್ ಏನಲ್ಲ. ಸೊ ಸಿಸ್ಟರ್ಸ್ ಅಷ್ಟೇ. ಅವಳು ದೊಡ್ಡವಳು, ಇವಳು ಚಿಕ್ಕವಳು. ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ನೆಕ್ಸ್ಟು ನಾವು ಗ್ರ್ಯಾಂಡಾಗಿ ಮಾಡಲಿಕ್ಕೆ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಕ್ಸಾಮ್ಸ್ಗಳೆಲ್ಲ ಮುಗಿದ ಮೇಲೆ ಒಂದಿನ ಇಟ್ಕೊಂಡು ಅದನ್ನು ಗ್ರ್ಯಾಂಡಾಗಿ ಅವ್ರ ಊರು ಬಂದ್ಬಿಟ್ಟು ಕನಕಪುರ. ಸೊ ಅಲ್ಲಿ ಬಂದ್ಬಿಟ್ಟು ಅವರು ಈ ಒಂದು ಹಾಫ್ ಸ್ಯಾರಿ ಫಂಕ್ಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಾವು ಮನೆ ಅಳತೆಗೆ ಮಾತ್ರ ಸಿಂಪಲಾಗಿ ನಾವು ಮಾಡ್ಕೊತಾ ಇದ್ದೀವಿ ಅಷ್ಟೇ. ಮತ್ತು ನಮ್ಮ ಸಿಸ್ಟರ್ಸು ಅವರೆಲ್ಲ ಬಂದ್ಬಿಟ್ಟು ಲಾಸ್ಟ್ ವೀಕೆ ಬಂದು ಹೋಗ್ಬಿಟ್ರು. ಹಾಗಾಗಿ ಮತ್ತೆ ಬರಲಿಕ್ಕಾಗಲಿಲ್ಲ ಅವ್ರಿಗಷ್ಟೇ. ನೆಕ್ಸ್ಟ್ ಫಂಕ್ಷನ್ ಇಟ್ಟಾಗ ಅವರೆಲ್ಲರೂ ಬರ್ತಾರೆ.
ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಫಾಲೋ ಮೈ ಪೇಜ್. ಥ್ಯಾಂಕ್ ಯು.